ನೋಡಿ, ಈಗ ಪರೀಕ್ಷಾ ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ರ್ಯಾಂಕಿಂಗ್ ಭರವಸೆ ಕೊಟ್ಟಿದ್ರು ಓಕೆ, ಆದ್ರೆ ಇದಕ್ಕೆ ಅನುಸರಿಸುವಂತ ಮಾನದಂಡ ಏನು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಕೆಎ ಯಾವ ಮಾನದಂಡ ಆಧರಿಸಿ ಕ್ರಮವನ್ನ ಕೈಗೊಳ್ಳಲಿದೆ? ಹಾಗಾದ್ರೆ ಸಚಿವರ ಜೊತೆ ಸಭೆಯ ಬಳಿಕ ಮುಂದಿನ ನಿರ್ಧಾರ ಸಾಧ್ಯತೆ ಆಗುತ್ತೆ. ನೋಡಿ, ಈಗಾಗಲೇ ಈ ಜನಿವಾರ ಎಷ್ಟೆಲ್ಲ ಉಪದ್ರೆ ಬೇಕಿತ್ತ, ಯಾವನೋ ಅಧಿಕಾರಿ ಬಂದ, ಜನಿವಾರ ಕಟ್ ಮಾಡ್ದ, ಹೋದ. ಈಗ ನೋಡಿ, ವಿದ್ಯಾರ್ಥಿ ಸಮಸ್ಯೆ ಆಯಿತು. ಜೊತೆಗೆ ಈಗ ರ್ಯಾಂಕಿಂಗ್ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ರ್ಯಾಂಕಿಂಗ್ಗೆ ಅನುಸರಿಸುವಂತ ಕ್ರಮ ಏನು? ಹಾಗಾದ್ರೆ ಸರ್, ಇದು ಒಂದ್ ಜನಿವಾರಕ್ಕೋಸ್ಕರ ಒಂದ್ ಮ್ಯಾಥ್ಸ್ ಎಕ್ಸಾಮ್ ಬರೀಲಿಕ್ಕೆ ಕೊಟ್ಟಿಲ್ರಿ ಸರ್. ನಮ್ದು ಫುಲ್ ಬ್ರಾಹ್ಮಿನ್ ಸಮಾಜಿಗೆ ಏನಿದೆ ಒಂದ್ ಜನಿವಾರ ಕಡೆ ಬರ್ಗುಡ್ಸಲ್ಲ ಅಂದ್ರೆ ಏನ್ರಿ ಸರ್ ಇದು? ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಫುಲ್ ಏನ್ ಕಟ್ ಮಾಡ್ಲಿಕ್ಕೆ ಬರಲ್ಲ, ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ, ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಒಂದ್ ಫುಲ್ ಪ್ರಿಪರೇಷನ್ಸ್ ಎಲ್ಲ 2 ವರ್ಷ ಮಾಡಿದ್ ವೇಸ್ಟ್ ಆಯ್ತು ಸರ್. ಇದು ಅವ್ರದ್ದು ಇದು ಮಾಡಿದ ಕಡೆ ಒಂದ್ 16th ಡೇಟಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಇತ್ತು ಸರ್. ಆಗ ನಾರ್ಮಲ್ ಚೆಕಿಂಗ್ ಮಾಡಿ ಬಿಟ್ರಿ ಸರ್. ಆಗ್ನು ಸೇಮ್ ಟಿ ಶರ್ಟ್ ಜನಿವಾರ ಎಲ್ಲ ಇತ್ರಿ ಸರ್, ಆಗ್ಬಿಟ್ರು. ನೋಡಿ, ಇವತ್ತು ಜನಿವಾರವನ್ನ ಕತ್ತರಿಸ್ತಾರೆ, ನಾಳೆ ತಾಳಿ ಕತ್ತರಿಸ್ತಾರೆ. ಆದ್ರೆ ಪರೀಕ್ಷೆಗೋಸ್ಕರ ಜನಿವಾರ ಕತ್ತರಿಸುವಂತದ್ದು ಏನಿತ್ತು? ಇವತ್ತು ಜನಿವಾರ, ನಾಳೆ ತಾಳಿ. ನೋಡಿ, ಇದು ಪ್ರಮೋದ್ ಮುತಾಲಿಕ್ ಅವರ ಆಕ್ರೋಶ. ಜನಿವಾರ ಕತ್ತರಿಸಿದ ಅಧಿಕಾರಿ ಕೂಡಲೇ ಅಮಾನತಾಗಬೇಕು ಅಂತ ಪ್ರಮೋದ್ ಮುತಾಲಿಕ್ ಹೇಳ್ತಾ ಇದ್ದಾರೆ. ಇದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ. ಇದು ಕೂಡಲೇ ಸರ್ಕಾರ ಆ ಅಧಿಕಾರಿ ಮೇಲೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಯಾಕಂತ ಹೇಳಿದ್ರೆ ಇವತ್ತು ಜನಿವಾರ, ನಾಳೆ ತಾಳಿಯನ್ನ ಕತ್ತರಿಸ್ತಾರೆ. ಒಂದು ಎಕ್ಸಾಮ್ಗೋಸ್ಕರ ಇಷ್ಟೆಲ್ಲ ಮಾಡುವಂತ ಅವಶ್ಯಕತೆ ಆದ್ರೂ ಏನಿತ್ತು? ಅಷ್ಟೊಂದು ಅನಿವಾರ್ಯತೆನ ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. 2 ದಿನದ ಹಿಂದೆ ಸಿಇಟಿ ಎಕ್ಸಾಮಿಗೆ ಬಂದಂತ ವಿದ್ಯಾರ್ಥಿಗಳ ಜನಿವಾರವನ್ನ ಕಿತ್ತೆಸೆದಿದ್ದಾರೆ, ಕಟ್ ಮಾಡಿದ್ದಾರೆ. ಕಟ್ ಮಾಡಿ ಅದನ್ನ ಕಸದ ಬುಟ್ಟಿಗೆ ಎಸೆದಿದ್ದಾರೆ. ಜನಿವಾರ ದಾರ ಅಲ್ಲ ಸ್ವಾಮಿ, ಜನಿವಾರ ಸಾಂಪ್ರದಾಯಿಕವಾದಂತಹ ಒಂದು ಸಂಸ್ಕೃತಿಯ ಪ್ರತೀಕವಾದಂತಹದ್ದು. ಅದನ್ನ ಶಾಸ್ತ್ರೋಕ್ತವಾಗಿ ಹಾಕಿರ್ತಾರೆ. ಅದನ್ನ ನೀವು ಮಾಡೋದು ಬಹಳ ದೊಡ್ಡ ಅಪರಾಧ ಮಾಡಿದರೆ ಅವರಿಬ್ಬರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಸರ್ಕಾರ ಕೂಡಲೇ ಕ್ರಮ ತಗೊಳ್ಬೇಕು. ಇವತ್ತು ಜನಿವಾರ ಆಯ್ತು, ನಾಳೆ ತಾಳಿ ಆಗತ್ತೆ, ನಾಳೆ ಇನ್ನೇನೋ ಇವರು ತೆಗಿತಾ ಹೋಗ್ತಾರೆ. ಈ ದೇಶದಲ್ಲಿ ಸಂಪ್ರದಾಯ, ಈ ದೇಶದಲ್ಲಿ ಶಾಸ್ತ್ರೋಕ್ತವಾದಂತಹ ಒಂದು ಶಾಸ್ತ್ರದ ಪ್ರಕಾರ, ವೈಜ್ಞಾನಿಕ ಪ್ರಕಾರ ನಾವೆಲ್ಲ ಆಭರಣಗಳಿರ್ತವೆ, ಅದನ್ನ ತೆಗೆಯುವಂತಹ ಪ್ರಕ್ರಿಯೆ ಮಾಡಿದ್ರೆ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅದನ್ನು ಕೂಡಲೇ ಅವರಿಬ್ಬರಿಗೆ ಶಿಕ್ಷೆ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. 2 ದಿನದ ಹಿಂದೆ ಸಿಇಟಿ ಎಕ್ಸಾಮಿಗೆ ಬಂದ ನೋಡಿ, ವಕ್ಫ್ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುಸ್ಲಿಮರು ಮಂಗಳೂರಿನಲ್ಲಿ ಪ್ರತಿಭಟನೆಗೆ ನಿರತರಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರತಿಭಟನೆ ಶುರುವಾಗ್ತಾ ಇದೆ. ಉಲಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ ಇದು. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಮಾವೇಶ. ಕಡಲ ನಗರಿಯಲ್ಲಿ ಖಾಕಿ ಪಡೆಯ ಸರ್ಪಗಾವಲು ಕೂಡ ಇದೆ. ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು, ಕಾನೂನು ಸುವ್ಯವಸ್ಥೆ ಹದಗೆಡಬಾರದು, ಬನ್ರಿ ಪ್ರತಿಭಟನೆ ಮಾಡಿ ಹೋಗಿ ಎನ್ನುವಂತ ನಿಲುವನ್ನ ಖಾಕಿ ಇಟ್ಕೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಖಾಕಿ ಕೂಡ ಸರ್ಪಗಾವಲು, ಎಲ್ಲೆಲ್ಲೂ ಕೂಡ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ನೋಡಿ, ಸಾಕಷ್ಟು ಮಂದಿ ಇಲ್ಲಿ ಸೇರಿದ್ದಾರೆ. ವಕ್ಫ್ ತಿದ್ದುಪಡಿಯನ್ನ ವಿರೋಧಿಸಿ ಮುಸ್ಲಿಮರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿಯನ್ನ ಹಾಕಿದ್ರು. ಅದು ಕೂಡ ಈಗಾಗಲೇ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಅದು ಕೂಡ ಮೇ 5ಕ್ಕೆ ಮತ್ತೆ ಈಗ ವಿಚಾರಣೆಯನ್ನ ನಡೆಸಲಾಗುತ್ತೆ. ಟೋಟಲ್ 75 ಅರ್ಜಿಯನ್ನ ಹಾಕಿದ್ರು. ಆದ್ರೆ ಅದೇ ವಿಚಾರಕ್ಕೆ ಜಡ್ಜ್ ಕೇಳಿದ್ರು, 75 ಅಲ್ಲ, ಇಲ್ಲಿ ವಿಚಾರಣೆ ಮಾಡೋಕ್ಕಾಗಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು 5 ಅರ್ಜಿ ಕೊಡಿ, ನಾವು ವಿಚಾರಣೆ ನಡೆಸ್ತೀವಿ ಅಂತ ಹೇಳಿದ್ರು. ಅದು ಕೂಡ ಮೊನ್ನೆ ಅಷ್ಟೇ ವಿಚಾರಣೆ ಕೂಡ ನಡೆಸಲಾಯಿತು. ಇನ್ನೆಷ್ಟು ವಿವರಗಳು ಕೂಡ ಬರಬೇಕಾಗುತ್ತೆ. ಮೇ 5ರಂದು ಮತ್ತೆ ಕೂಡ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಜೊತೆಗೆ ಇವತ್ತು ಈ ಒಂದು ಹೋರಾಟಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ ಮಂಗಳೂರು. ಸೊ ಮಂಗಳೂರಿನಲ್ಲಿ ವಕ್ಫ್ ತಿದ್ದುಪಡಿ ವಿರೋಧಿಸಿ ಸಾಕಷ್ಟು ಮುಸ್ಲಿಂ ಬಾಂಧವರು ಈ ಪ್ರತಿಭಟನೆ ನಿರತರಾಗಿದ್ದಾರೆ. ನಿಮ್ಮನ್ನು ಇಲ್ಲಿ ಉಲಮಾಗಲು ಕರೆದಿದ್ದಾರೆ. ಈ ಉಲಮಾಗಲು ಇವತ್ತು ಕರೆದಿರುವುದು ನಿಮಗೆ ಗೊತ್ತಿರಬೇಕು. ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಆಕ್ಟ್ 1995 ಅಥವಾ ಉಮೀದ 1995. ಕೇಂದ್ರ ಸರ್ಕಾರ ಸುಂದರವಾದಂತಹ ಒಂದು ನಾಮವನ್ನು ನೀಡಿ ಇವತ್ತು ನಮ್ಮ ವಕ್ಫ್ ಆಸ್ತಿಗಳನ್ನು ಸಂರಕ್ಷಣೆ ಮಾಡುವ ಪಾರದರ್ಶಕತೆ, ಅದೇ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಕಾನೂನನ್ನು ಕಾಯ್ದೆಯಾಗಿ ಇವತ್ತು ನಮ್ಮ ಸರ್ಕಾರ ತಂದಿದೆ. ಪ್ರೀತಿಯ ಸಹೋದರ, ಕೆಲವು ಮಾಧ್ಯಮಗಳು ಅದೇ ರೀತಿ ನಮ್ಮ ಸಹೋದರ ಧರ್ಮೀಯರು ಆಲೋಚನೆ ಮಾಡಿದ್ದಾರೆ, ಇದು ಹಿಂದೂಗಳ ವಿರುದ್ಧ ಅಥವಾ ಇದೊಂದು ಪಕ್ಷದ ವಿರುದ್ಧ. ಪ್ರಥಮವಾಗಿ ಹೇಳುತ್ತಾ ಇದ್ದೇನೆ, ಇದು ಯಾವುದೇ ಪಕ್ಷದ ವಿರುದ್ಧವಲ್ಲ, ಇದು ಯಾವುದೇ ಧರ್ಮದ ವಿರುದ್ಧ ಹೋರಾಟವಲ್ಲ, ಇದು ಯಾವುದೇ ಜಾತಿಯ ವಿರುದ್ಧದ ಹೋರಾಟವಲ್ಲ. ಈ ಹೋರಾಟ
ಬಾಲಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಛಿದ್ರಗೊಳಿಸಿ ಬುಲ್ಡೋಜರ್ನ ಚಕ್ರದ ಅಡಿಗೆ ಸಿಲುಕಿಸಿದಂತಹ ಕೆಲವು ನಾಮಧಾರಿಗಳ, ಕೆಲವು ಕೋಮುವಾದಿಗಳ, ಕೆಲವು ಫ್ಯಾಸಿಸ್ಟರ ವಿರುದ್ಧ ಮಾತ್ರವಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇದು ಹಿಂದೂಗಳ ವಿರುದ್ಧವಲ್ಲ, ಇದು ಯಾವುದೇ ಪಕ್ಷದ ವಿರುದ್ಧವಲ್ಲ. 1986ರಲ್ಲಿ ಶಾಬಾನು ಕೇಸು ಬಂದಾಗ ಆವತ್ತು ರಾಜೀವ್ ಗಾಂಧಿ ಸರ್ಕಾರದ ವಿರುದ್ಧ ಇದೇ ಉಲಮಾಗಳು ಒಟ್ಟಾಗಿದ್ದರು. ಆವತ್ತು ಸರ್ಕಾರದಿಂದ ಆ ಶಾಬಾನು ಕೇಸಿನಲ್ಲಿ ಕುರ್ಆನಿಗೆ ವಿರುದ್ಧವಾದಂತಹ ಆದೇಶವನ್ನು ನಾವು ಹಿಂಪಡಿಸಿದ್ದೇವೆ. ಅದೇ ರೀತಿಯಲ್ಲಿ ಇನ್ಶಾ ಅಲ್ಲಾ ನಮಗೆ ಈ ಆಕ್ಟ್ಗಳನ್ನು ನಮಗೆ ಹಿಂಪಡಿಸಬೇಕಾಗಿದೆ. ಇದು ವಕ್ಫ್ ಆಕ್ಟ್ 1995, ಇದು ಕೇಂದ್ರ ಸರ್ಕಾರ ತಂದಂತಹ ಅಮೆಂಡ್ಮೆಂಟ್ ಕಾಯ್ದೆಯಾಗಿದೆ. ಈ ಕಾಯ್ದೆ ಮತ್ತು 1900 ಈ ಕಾಯ್ದೆಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಕೆಲವು ಟಿವಿ ಸಂಪಾದಕರು ಹೇಳುತ್ತಾರೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ಎಲ್ಲರನ್ನೂ ಸೇರಿಸಿ ಅದೇ ರೀತಿ ಬೀದಿಯಲ್ಲಿ ಪ್ರತಿಭಟಿಸುವಂತಹ ತಂತ್ರಗಾರಿಕೆ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ಸೆಕ್ಷನ್ 3K ನೀವಿಲ್ಲಿ ವರ್ಕ್ ಬೈ ಯೂಸರ್ ಅನಾದಿ ಕಾಲದಿಂದ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಮುಸಲ್ಮಾನರು ಆರಾಧನೆ ಮಾಡಿದಂತಹ ಮಸೀದಿಗಳು, ಮುಸಲ್ಮಾನರು ಮದ್ರಸಾ ಕಲಿಸಿದಂತಹ ಅವರ ಶಿಕ್ಷಣ ಕೇಂದ್ರಗಳು, ಅದೇ ರೀತಿ ಕಬ್ರಿಸ್ತಾನ್, ಅದೇ ರೀತಿ ನೋಡಿ. ಈಗ ಪರೀಕ್ಷೆ ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ರ್ಯಾಂಕಿಂಗ್ ಭರವಸೆ ಕೊಟ್ಟಿದ್ರು ಓಕೆ, ಆದ್ರೆ ಇದಕ್ಕೆ ಅನುಸರಿಸುವಂತ ಮಾನದಂಡ ಏನು ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ಕೆಎ ಯಾವ ಮಾನದಂಡ ಆಧರಿಸಿ ಕ್ರಮವನ್ನ ಕೈಗೊಳ್ಳಲಿದೆ? ಹಾಗಾದ್ರೆ ಸಚಿವರ ಜೊತೆ ಸಭೆಯ ಬಳಿಕ ಮುಂದಿನ ನಿರ್ಧಾರ ಸಾಧ್ಯತೆ ಆಗುತ್ತೆ. ನೋಡಿ, ಈಗಾಗಲೇ ಈ ಜನಿವಾರ ಎಷ್ಟೆಲ್ಲ ಉಪದ್ರೆ ಬೇಕಿತ್ತ, ಯಾವನೋ ಅಧಿಕಾರಿ ಬಂದ, ಜನಿವಾರ ಕಟ್ ಮಾಡ್ದ, ಹೋದ. ಈಗ ನೋಡಿ, ವಿದ್ಯಾರ್ಥಿ ಸಮಸ್ಯೆ ಆಯಿತು. ಜೊತೆಗೆ ಈಗ ರ್ಯಾಂಕಿಂಗ್ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ರ್ಯಾಂಕಿಂಗ್ಗೆ ಅನುಸರಿಸುವಂತ ಕ್ರಮ ಏನು? ಹಾಗಾದ್ರೆ ಸರ್, ಇದು ಒಂದ್ ಜನಿವಾರಕ್ಕೋಸ್ಕರ ಒಂದ್ ಮ್ಯಾಥ್ಸ್ ಎಕ್ಸಾಮ್ ಬರೀಲಿಕ್ಕೆ ಕೊಟ್ಟಿಲ್ರಿ ಸರ್. ನಮ್ದು ಫುಲ್ ಬ್ರಾಹ್ಮಿನ್ ಸಮಾಜಿಗೆ ಏನಿದೆ ಒಂದ್ ಜನಿವಾರ ಕಡೆ ಬರ್ಗೂಡ್ಸಲ್ಲ ಅಂದ್ರೆ ಏನ್ರಿ ಸರ್ ಇದು? ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ, ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ, ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಒಂದ್ ಫುಲ್ ಪ್ರಿಪರೇಷನ್ಸ್ ಎಲ್ಲ 2 ವರ್ಷ ಮಾಡಿದ್ ವೇಸ್ಟ್ ಆಯ್ತು ಸರ್. ಇದು ಅವ್ರದ್ದು ಇದು ಮಾಡಿದ ಕಡೆ 16th ಡೇಟಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಇತ್ತು ಸರ್. ಆಗ ನಾರ್ಮಲ್ ಚೆಕಿಂಗ್ ಮಾಡಿ ಬಿಟ್ರಿ ಸರ್. ಆಗ್ನೂ ಸೇಮ್ ಟಿ ಶರ್ಟ್ ಜನಿವಾರ ಎಲ್ಲ